ನಮಸ್ತೆ ನಮ್ಮೆಲ್ಲ ಚಾಲಕ ಸ್ನೇಹಿತರಿಗೆ. ನಿನ್ನೆ ಒಂದು ವಿಡಿಯೋ ನೋಡಿದ್ರ, ಈ ಮೋಸಗಾರ ಒಬ್ಬ ಶರೀಫ್ ಅನ್ನೋನು ಆಟೋ ಚಾಲಕನಿಗೆ ಮೋಸ ಮಾಡಿದ್ದು. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತೆಲ್ಲ ನಮ್ಮ ಬೆಂಗಳೂರು ಆಟೋ ಸೇನೆಯ ಎಲ್ಲ ಸದಸ್ಯರು, ಆ ಸಂಜಯ್ ನಗರ ಭಾಗದಲ್ಲಿರೋಂಥ ಸದಸ್ಯರುಗಳು ಮತ್ತು ವಿದ್ಯಾರಣ್ಯಪುರ ರಾಮಚಂದ್ರಪುರದಲ್ಲಿರೋಂಥ ಎಲ್ಲ ಸದಸ್ಯರುಗಳು ಸಂಜಯ್ ನಗರ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟಿದ್ರು. ಠಾಣೆಯಲ್ಲಿ ತುಂಬ ಚೆನ್ನಾಗಿ ನಡೆಸ್ಕೊಂಡ್ರು. ಏನು ಸೈನ್ ಆಗ್ತದೇನೆ, ಇದೇ ವ್ಯಕ್ತಿ ಶರೀಫು ಸುಮಾರು ಜನ ಚಾಲಕರಿಗೆ ಈ ರೀತಿ ಮಾಡಿರೋಂಥದ್ದು ನಮ್ಮ ಸಂಘಟನೆಗೆ ಕಂಪ್ಲೇಂಟ್ ಬಂದಿತ್ತು. ಈ ವಿಚಾರವಾಗಿ ನಾವು ಸಹ ಕಂಪ್ಲೇಂಟ್ ಕೊಟ್ಟು ಏನು ಗುಂಡಪ್ಪ ಅನ್ನೋರಿಗೆ ತೊಂದರೆ ಆಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಸ್ಟೇಷನಲ್ಲಿ ನಮಗೆ ನ್ಯಾಯ ಸಿಕ್ಕಿದೆ. ಸಂಜಯ್ ನಗರ ಪೊಲೀಸವ್ರಿಗೆ ಮೊದಲನೇದಾಗಿ ಧನ್ಯವಾದ ತಿಳಿಸ್ತೀರಿ. ತುಂಬ ಅಚ್ಚುಕಟ್ಟಾಗಿ ಚಾಲಕರನ್ನೆಲ್ಲ ನೋಡಿದ್ರು. ಯಾಕೆಂದರೆ ನಮ್ಮ ಶಿಸ್ತನ್ನು ನೋಡಿ ಅವ್ರಿಗೂ ಖುಷಿ ಆಯಿತು. ಸಂಜಯ್ ನಗರ ಪೊಲೀಸ್ ಠಾಣೆ ಎಲ್ಲ ಠಾಣಾಧಿಕಾರಿಗಳಿಗೆ ಹಾಗೂ ಪೊಲೀಸ್ ಠಾಣೆಗೆ ಧನ್ಯವಾದ ತಿಳಿಸ್ತೀನಿ. ವಿಚಾರ ಏನಾಯ್ತು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡಿ. ನಮಸ್ಕಾರ. ಬೆಂಗಳೂರು ಆಟೋ ಸೇನೆಗೆ ರಂಗಣ್ಣ ಮಾತಾಡ್ತಾ ಇದ್ದೀನಿ. ನೋಡಿ, ಸಂಘಟನೆ ಯಾಕೆ ಬೇಕಪ್ಪ ಅಂತಂದ್ರೆ, ಇವತ್ತು ನಡೆದಂತ ಒಂದು ಇನ್ಸಿಡೆಂಟ್ ತುಂಬಾ ಎಲ್ಲರಿಗೂ ಒಂದು ಮನವರಿಕೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಇವ್ರ ಹೆಸರು ಗುಂಡಪ್ಪ ಅಂತ ಹೇಳ್ಬಿಟ್ಟು 2 ವರ್ಷದಿಂದ ಗಾಡಿ ಸೇಲ್ ಮಾಡಿರ್ತಾರೆ. ಆ ಗಾಡಿ ತಗೊಂಡಂತ ವ್ಯಕ್ತಿ ಯಾವುದೇ ಕಾರಣಕ್ಕೂ ಟ್ರಾನ್ಸ್ಫರ್ ಮಾಡ್ಕೊಂಡಿರಲ್ಲ. ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅಂತಂದ್ರೆ ಏನಾದ್ರೂ ಒಂದು ನೆಪ ಹೇಳ್ಬಿಟ್ಟು ದೌರ್ಜನ್ಯ ಮಾಡ್ತಾ ಇದ್ರು. ಇವರು ಬೇಸತ್ತು ಇವತ್ತು ಸಂಘಟನೆಗೆ ಬಂದು ಒಂದು ID ಕಾರ್ಡ್ ಮಾಡ್ಕೊಂಡು ನಮ್ಮ ರಾಜ್ಯಾಧ್ಯಕ್ಷರಿಗೆ ಒಂದು ಮನವರಿಕೆ ಮಾಡಿಕೊಟ್ಟು, ನೋಡಿ ನಮ್ಗೆ ಈ ತರ ಆಗಿದೆ, ಹಣ ನಮ್ಗೆ ಈ ತರ ಸ್ಪಂದಿಸ್ತಾ ಇಲ್ಲ, ಗಾಡಿ ತಗೊಂಡಂತ ವ್ಯಕ್ತಿ ಟ್ರಾನ್ಸ್ಫರ್ ಮಾಡ್ಕೊಂತ ಇಲ್ಲ, ನಾವು ಏನಾದ್ರೂ ಫೋನ್ ಮಾಡಿದ್ರೆ ನಾನು ಮಾಡ್ಕೊಳಲ್ಲ, ಅದೇನ್ ಮಾಡ್ತೀಯಾ, ಏನ್ ಮಾಡ್ಕೊ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀಯಾ, ಅದ್ ಮಾಡ್ತೀಯ ಇದ್ ಮಾಡ್ತೀಯ ಅಂತ ಎಲ್ಲಾ ಮಾತುಗಳು ಆಡಿದ್ಮೇಲೆ ನಾವು ನಿನ್ನೆ ಅಧ್ಯಕ್ಷರು ಒಂದು ಕಾಲ್ ಮಾಡ್ಬಿಟ್ಟು ಆ ಭಾಗಕ್ಕೆ ಹೋಗಿ ಒಂದ್ ಸ್ವಲ್ಪ ಆ ವ್ಯಕ್ತಿ ಹಿಂದೆ ಸಪೋರ್ಟ್ ಮಾಡಿ ಅದೇನು ಅಂತ ಹೇಳಿದ್ರೆ ಸಂಜಯ್ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನಾದ್ರೂ ಆಕಸ್ಮಿಕವಾಗಿ ನಿಮ್ ಕೈಲಿ ಆಗದಿದ್ರೆ ನಾನು ಅಲ್ಲಿ ಬರ್ತೀನಿ ಅಂತ ಹೇಳಿ ತಿಳಿಸಿಕೊಟ್ಟಾಗ ನಾವು ಸುಮಾರು ಜನ ಇಲ್ಲಿ JP ಪಾರ್ಕ್ ಘಟಕ, SR ಘಟಕ, ವಿದ್ಯಾರಣ್ಯಪುರ ಘಟಕ, ರಾಮಚಂದ್ರಪುರ ಘಟಕ, ಅರಮನೆ ನಗರ ಘಟಕ, ಇವರೆಲ್ಲರೂ ಒಂದು 50 ರಿಂದ 60 ಜನ ಬಂದ್ಬಿಟ್ಟು ಅದೇನು ಇವರಿಗೆ ಅನ್ಯಾಯ ಆಗಿತ್ತಲ್ಲ, ಇವತ್ತು ಸ್ಟೇಷನ್ ಹತ್ರ ಬಂದು ಸಬ್ ಇನ್ಸ್ಪೆಕ್ಟರ್ ಮೀಟ್ ಮಾಡಿ ಒಂದು ಲೆಟರ್ ಬರೆದು ಅವ್ರನ್ನ ಇಲ್ಲಿ ಕರೆಸ್ಬಿಟ್ಟು ಅದೇನಿದೆ ಇವತ್ತು ಸೆಟಲ್ಮೆಂಟ್ ಆಗಿದೆ. ಇವ್ರಿಗೆ ಮತ್ತು ಶರೀಫ್ ಅಂಬೋರಿಗೆ ಯಾವುದೇ ರೀತಿಯಿಂದ ಸಂಬಂಧ ಇಲ್ಲ. ಇವತ್ತು ನಡೆದಂತ ಒಂದು ಇದಕ್ಕೆ ಗುಂಡಣ್ಣವರು ಒಂದೆರಡು ಮಾತಾಡ್ಬೇಕು. ಮಾತಾಡಿ ನೀವು. ನಮಸ್ತೆ. ಸರ್ ನಮಸ್ತೆ. ಎಲ್ಲರಿಗೆ ಧನ್ಯವಾದಗಳು. ಬಂದ ಎಲ್ಲರೂ ಬಂದಿರ್ತಾರೆ. ನಮಸ್ಕಾರ ಸ್ನೇಹಿತರೆ. ಇಷ್ಟೇ, ಯಾಕಂತಂದ್ರೆ ಇವತ್ತು ಒಬ್ಬಂಟಿಗಾಗಿ ಬಂದು ಮಾಡೋದು ತುಂಬಾ ಕಷ್ಟ ಸಾಧ್ಯ. ಈ ಒಂದು ಇದ್ರಲ್ಲಿ ಇವತ್ತು ಎಲ್ಲಾ ಸಂಘಟನೆ ಜೊತೆಯಲ್ಲಿದ್ದು ಇವತ್ತು ಚೇತನವರು ಹೋಗಿ ಅನ್ಯಾಯ ಆದ್ರೆ ನಾವು ಬಿಡಲ್ಲ ಅಂತ ಏನು ನಮ್ಗೆ ಮದ್ದಟ್ಟವಾಗಿ ಹೇಳ್ಕೊಟ್ಟು ಇಲ್ಲಿ ಬಂದು ನಾವು ಅದನ್ನ ಬೇಸ್ ಮಾಡ್ಬಿಟ್ಟು ಈ ತರ ನಾವು ಕಂಪ್ಲೇಂಟ್ ಕೊಟ್ಬಿಟ್ಟು ಎಲ್ಲಾ ರೀತಿಯಿಂದಲೂ ಇನ್ಸ್ಪೆಕ್ಟರ್ ನಮ್ಗೆ ಸಹಕಾರ ಕೊಟ್ಟು 15 ಸಾವಿರ ತಿಳಿಗೊಳಿಸಿದ್ದಾರೆ. ಖಂಡಿತವಾಗಿಯೂ ನಮ್ಮ ಚಾಲಕರು ಇನ್ನ ಮೇಲೆ ಆದ್ರೂ ಪ್ರತಿಯೊಬ್ರು ಏನಾದ್ರೂ ಪ್ರಾಬ್ಲಮ್ ಅಂತಂದಾಗೆ ಬರೇ ಸಂಘಟನೆ ಅವತ್ತು ಬರೋದಲ್ಲ, ಸಂಘಟನೆಗೆ ಪ್ರತಿಯೊಬ್ರು ಒಂದು ಆಟೋ ಚಾಲಕರ ವೃತ್ತಿಯಲ್ಲಿರುವವರು ಪ್ರತಿಯೊಬ್ರು ಬಂದು ಒಂದು ID ಕಾರ್ಡ್ ಮಾಡಿಸ್ಕೊಂಡು ಸಂಘಟನೆಯಲ್ಲಿ ಯಾವುದೇ ಸಂಘಟನೆ ಆಗಿರ್ಬೋದು ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ನಮ್ಮ ಬೆಂಗಳೂರು ಆಟೋ ಸೇನೆಯಿಂದ ಒಂದು ವಿನಂತಿ ಮಾಡ್ಕೊಳ್ತಾ ಇದೀವಿ. ಸ್ನೇಹಿತರೆ, ದಯವಿಟ್ಟು ಎಲ್ಲಾ ಬಂದಂತ ನಮ್ಮ ಸ್ನೇಹಿತರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ನಾವು ತಿಳಿಸ್ತೀವಿ. ಜೈ ಬೆಂಗಳೂರು ಆಟೋ ಸೇನೆ.